ಸ್ಟೇಷನ್ ಬಂದ್ಬಿಟ್ಟಿದೆ. 3 ಜಾಗ ಪ್ರೆಸ್ ಆಗೈತೆ ನೋಡಿ. ಇದೈತಲ್ಲ ನರ ಬ್ಲಾಕ್ ಆಗ್ಬಿಟ್ಟು ಕಾಲು ನೋಡಿ ಇದೇ ಮೇನು ಓಕೆ ಇದೈತಲ್ಲ ಅದು ಆಪ್ರೇಷನ್ ಮಾಡಿ ಅಂತಾರೆ. ಎಲ್ಲ ಕಡೆ ಆಲ್ಮೋಸ್ಟ್ ಆಪ್ರೇಷನ್ ಮಾಡಿ ಅಂದರು. ನಾನು ಇವ್ರಿಗೆ 1 ತಿಂಗಳ ಹಿಂದೆನೇ ಹೇಳಿದೆ ಬೇಡ ಬನ್ನಿ ಅಂತ. ಲಾಸ್ಟು ಅಲ್ಲೆಲ್ಲ ಅನ್ನಪೂರ್ಣೇಶ್ವರಿ ಒಟ್ಟು ಇವರು ಬೆಂಗಳೂರವರು ಸರಿ ಇದು ಮಾಡ್ಕೊಂಡು ಜಾಸ್ತಿ ಅಂದ್ಬಿಟ್ಟು ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಸರ್. ಬನ್ನಿ ಬಾ ನೋಡಿ ಮೇನ್ ಇದೆ ಇದೈತಲ್ಲ ಈ ಜಾಗ ಎಲ್ಲೋದ್ರೂ ಆ ಸರ್ಜರಿ ಮಾಡಿ ಅಂತಾರೆ. ಕೂತ್ಕೊಳ್ಳೋದು ಯಾರ್ದು ನಿಮ್ದವ? ಎಷ್ಟು ವರ್ಷದ ಐತವ ಇದು? ಹಾಂ ಇಲ್ಲ ಅಮ್ಮ ಇದು ಕೂತ್ಕೊಳ್ಳಿ. ಗೊತ್ತಾಗಿಲ್ಲ ಇದು 5-6 ವರ್ಷದ ನೋವು. ಈಗ ಪ್ರಾಬ್ಲಮ್ 2 ತಿಂಗಳಿಗೆ ಕಾಣ್ತಾರ ಜಾಸ್ತಿ. ಇದು ಗೊತ್ತಾಯ್ತಾ? ಒಂದೇ ಸತಿ ಈ ಥರ ಪ್ರೆಸ್ ಆಗಕ್ಕಿಲ್ಲ. ದಪ್ಪ ಶರೀರ ಜಲ್ದಿ ನರ ಕಾಣೋಕ್ಕಿಲ್ಲ ನಿಮಗೆ. ಸಣ್ಣಿದ್ರೆ ಜಲ್ದಿ ಚಕ್ ಅಂತ ಹಿಡ್ಬಿಡ್ತದೆ. ನೋಡಿ ಎಲ್ಲಿ ತೋರಿಸಿದ್ರು? ಕೂತ್ಕೊಳ್ಳಿ ಪಲ್ವಾನ್. ಇವರು ಮಾಮೂಲಿ ಮೈಸೂರು ಬೆಂಗಳೂರು ಎಲ್ಲ ತೋರಿಸಿದ್ರು. ಡಿ ಹಾಸ್ಪಿಟಲ್ ತೋರಿಸ್ತು. ಏನು ಹೇಳಿದ್ರಪ್ಪ ಅವ್ರು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಸರಿ. ಆಮೇಲೆ ಮಲ್ಲೇಶ್ವರಂ ಕೇಳಿಕ್ಕೆ ಅವ್ರೊಬ್ರು ತಾತ ಅವರು ಏನ್ ಬೇಡ ಅಂತ ಹೇಳಿದ್ರು. ಹೌದಾ? ಆಮೇಲೆ ನೋವು ಜಾಸ್ತಿ ಐತಲ್ಲ, ಸೊ ಆಯುರ್ವೇದಿಕ್ ಕೊಡೋಣ ಅಂತ ಅನ್ಕೊಂಡ. ಸರಿ. ಸೊ ಅದಕ್ಕೆ ಇವರು ಇಲ್ಲಿ ಚೆನ್ನಾಗಿ ನೋಡ್ತಾ ಬನ್ನಿ ಅಂತ ಅಂತಲ್ಲ. ಇಲ್ಲ ದೇವ್ರು ಒಳ್ಳೇದು ಮಾಡ್ತಾರೆ. ರೆಡಿ ಮಾಡೋ ಗಂಟ ಬಿಡೋಕ್ಕಿಲ್ಲ. ಎಲ್ಲಿ ನಮ್ಮ ಬೆಂಗಳೂರಲ್ಲಿ? ಕೆಂಚುಪುರ. ಕೆಂಚು ತಿರ್ಗಾ ಊಟ ತಿರ್ಗಿಸಿ. ತಿರ್ಗಿಸಿ ಊಟ ತಿರ್ಗಿಸಿ ಹೆಂಗೆ ಎಲ್ಲಿ ಕೂತ್ಕೊಳ್ಳಿ. ಇದಾವ ಕೂತ್ಕೊಳ್ಳಿ. ಇಲ್ಲಿ ಕೈ ಮಾಡಿ ಇದೆ. ಇದು ಇಲ್ಲೇ ಮುಂದಕ್ಕೆ ಬನ್ನಿ ಸ್ವಲ್ಪ. ಕೈ ಅಲ್ಲೇ ಇದೆಯಾ? ನಿಧಾನ ಕೆಳಗೆ ಕೂತ್ಕೊಳ್ಳಿ. ಕೈ ಗಟ್ಟಿಯಾಗಿ ಇಟ್ಕೊಳ್ಳಿ. ಕೂತ್ಕೊಳ್ಳಿ. ಎದಡೆ ಚಕ್ ಅಂತ ಫುಲ್ ಕೂತ್ಕೊಳ್ಳಿ. ಈಗ ಫುಲ್ ಕೂತ್ಕೊಳ್ಳಿ. ಆಯ್ತದೆ ಕೂತ್ಕೊಳ್ಳಮ್ಮ ಆಯ್ತದೆ. ಶಾಬಾಷ್ ಹೇಳಿ ಚಕ್ ಅಂತ ದೇವ್ರ ಶಬ್ದ ತಗೊಂಡು ಆಯ್ತದೆ. ಗುಡ್. ಇನ್ನೊಂದು ಸುದ್ದಿ ಎಲ್ಲ ಬಿಟ್ಬಿಟ್ಟಿದ್ದೀರಾ. ಎದಳಿ ಚಕ್ ಅಂತ ಡಾಕ್ಟರ್ ಎದಳಿದ್ರು. ಕಾಲು ಮಾಡಿಸ್ಕೊಂಡು ಕೂತ್ಕೊಳ್ಬಾರ್ದು, ಊಟಕ್ಕೆ ಕೆರಡೆ ಕೂತ್ಕೊಳ್ಬಾರ್ದು ಅಂತ ಎದಳಿ ಜಾಸ್ತಿ. ಎದಳಿ ಚಕ್ ಅಂತ. ಇಲ್ಲಿ ಬನ್ನಿ ಮುಂದಕ್ಕೆ. ಕೂತ್ಕೊಳ್ಳಿ. ನಿಧಾನ ಕೂತ್ಕೊಳ್ಳಿ. ಕಾಲು ನೀಡಿ ಅಷ್ಟು ಹಿಂಗೆ ಒಂದು ಮಂಡಿ ನಿಲ್ಲಿಸಿ ಸಾಕು. ಮಂಡಿ ಹೇಳ್ಕೊಳ್ಳಿ. ನೀಡಿ ನಿನ್ನಕ್ಕೆ 1 ಟೈಮ್ ಇಲ್ಲಿ ಇಟ್ಕೊಳಮ್ಮ ಕೈಗೆ. ಇಲ್ಲಿ ಎಡೀರಿ. ನೀಡಿ ಅಷ್ಟು ಇದು ಮಾಡಿ. ಎಡೀರಿ ನೀಡಿ ಚಪ್ಪಲ ಹಾಕಿ ಕೂತ್ಕೊಳ್ಳಿ. ಊಟ ತಿಂಡಿ ಎಲ್ಲ ಹಿಂಗೆ ಕೂತ್ಕೋಬೇಕು. ನೀವು ಮನೇಲಿ ಎದಳಿ ಚಕ್ ಅಂತ ಎಲ್ಲ ಬಿಟ್ಬಿಟ್ಟಿದ್ದೀರಲ್ಲ. ಎಳೆ ಚಕ್ ಅಂತ ಕೂತ್ಕೊಂಡಿದ್ದೀರ. ಕೂತ್ಕೊಳ್ಳಮ್ಮ ಅಷ್ಟೇ. ಬೇರೆ ಏನೂ ಇಲ್ಲಮ್ಮ ದೇವ್ರ ಕಡೆಯಿಂದ. ಬೇರೆಯವ್ರಿಗೆ ಬಿಟ್ರೆ BP ಶುಗರ್ ಥೈರಾಯ್ಡ್ ನಿಮ್ಗೆ ಏನು ಕೈಲೇನೇ ಇಲ್ಲ. ಇನ್ಶಾಲ್ಲ 1-2-3 ಕಟ್ ಹಾಕಲ್ಲ ರೆಡಿ ಆಗ್ಬಿಡ್ತೀರಾ. 1 ಕಟ್ ಜಾಸ್ತಿನೇ ಆಗಲಿ ರೆಡಿ ಆಗೋದು ನೋಡಿ. ಏನು ಸರ್ ಮತ್ತೆ ಗೀತೆ ಇಲ್ಲ ಏನೋ ಆಹಾರ ಕೊಡಿ 1-2-3 ಕಟ್ ಹಾಕ್ಸಿ ವಾಸಿ ಆಗ್ಬಿಡ್ತೀವಿ. ಆಪ್ರೇಷನ್ ಮಾಡೋದು ಏನಿಲ್ಲ. ಮುಂದಕ್ಕೆ ಎಫೆಕ್ಟ್ ಐತೆ. 5 ದಿನ ಆದ್ಮೇಲೆ ತೆಗಿಬೋದಾ? 5 ದಿನ ಗಂಟೆ ಹಂಗೆ ಇರಲಿ. ಕೂತ್ಕೊಳ್ಳಿ.